ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಹೌದ್ರಿ, ಭಾಳ ದಿನದಿಂದ ಗ್ಯಾಪ್ ಆಗಿತ್ತು ಟ್ರಾವೆಲ್ ಸ್ಟೋರೀಸ್ ಒಳಗೆ. ಈಗ ನಾವು ಹೊಸ ವಿಡಿಯೋದಿಂದ ಬಂದೇವಿ. ಜಸ್ಟ್ ನಾನೀಗ ಬಂದೆ ನಮ್ಮ ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಬೆಂಗಳೂರಿನಿಂದ ಮುರುಡೇಶ್ವರಕ್ಕೆ ಬರುವಂಥ ಮುರುಡೇಶ್ವರ ಎಕ್ಸ್ಪ್ರೆಸ್ ಒಳಗೆ. ಬಟ್ ಮುರುಡೇಶ್ವರ ಎಕ್ಸ್ಪ್ರೆಸ್ ಜರ್ನಿ ಅಂತೂ ಮಸ್ತ್ ಇರತ್ತದ, ನಿಮಗೆ ಗೊತ್ತೈತಿ. ಬಟ್ ಮುರುಡೇಶ್ವರ ಸ್ಟೇಷನ್ ನಿಮಗೆ ನೋಡ್ರಿ ಎಷ್ಟು ಮಸ್ತ್ ಐತೆ. ಅದಕ್ಕಿಂತ ಭಾರಿ ಮಸ್ತ್ ವ್ಯೂ ನಿಮಗೆ ಇಲ್ಲಿಂದ ನೋಡೋಕೆ ಸಿಗುತ್ತೆ. ಸೊ ಈಗ ಜಸ್ಟ್ ನಾನು ಇದು ಒಳಗೆ ಬಂದೆಲ್ಲ. ಇಲ್ಲಿಂದ ನಾನು ನೆಕ್ಸ್ಟ್ ಪ್ಲ್ಯಾನ್ ಇಂದ ಉಡುಪಿಗೆ ಹೋಗ್ಬೇಕಂತೇಳಿ. ಹೌದ್ರಿ, ಇದೇ ಟ್ರೈನ್ ಒಳಗೆ ಹೋಗೋ ಪ್ಲ್ಯಾನು ಇತ್ತು. ಬಟ್ ಹಿಂದೆ ಒಂದು ಸೂರತ್ ಮಂಗಳೂರು ಎಕ್ಸ್ಪ್ರೆಸ್ ಬರತೈತಿ. ಇಲ್ಲ ಅಂತಂದ್ರೆ ಕಾರವಾರ ಮಡಗಾಂವ್ ಮಂಗಳೂರು ಪ್ಯಾಸೆಂಜರ್ ಬರತೈತಿ. ಅದ್ರೊಳಗಾರ ಜರ್ನಿ ಮಾಡೋಣ. ಈಗ ಒಂದು ಸ್ವಲ್ಪ ಹೊರಗೆ ಹೋಗಿ ಏನಾರ ಊಟ ಮಾಡ್ಕೊಂಬರೋಣ. ಟ್ರೈನ್ ಒಳಗೆ ಅಷ್ಟೇನು ಐಟಮ್ಸ್ ಸಿಗಲಿಲ್ಲ ನಮಗೆ ತಿನ್ನಕ್ಕೆ. ಕೊಂಕಣ್ ರೈಲ್ವೆ ಸ್ಟೇಷನ್ಸ್ ಎಲ್ಲ ಎಷ್ಟು ಕ್ಯೂಟ್ ಇರ್ತಾವೆ ನೋಡ್ರಿ, ಮತ್ತು ಎಷ್ಟು ಚಂದ ಇರ್ತಾವೆ. ಇಲ್ಲಿ ನೋಡ್ರಿ ಸ್ಟೇಷನ್ ಒಳಗೆ ಎಲ್ಲ ಗಿಡ ಎಲ್ಲ ಎಷ್ಟು ಮಸ್ತ್ ನೆಟ್ಟಾರ. ಬರೀ 2 ಪ್ಲಾಟ್ಫಾರ್ಮ್ ಇರ್ತಾವೆ. ಮತ್ತು ಇದ್ರೊಳಗೆ ಊಟನೂ ಮಸ್ತ್ ಸಿಗತ್ತೆ. ನಂಗೆ ಅದು ಭಾರಿ ಲೈಕ್ ಆಗುತ್ತೆ. ಸ್ಟೇಷನ್ ಒಳಗೆ ಅರ್ಬಿ ಅಂಗಡಿನೂ ಐತೆ ನೋಡ್ರಿ ನಿಮ್ಗೆ ಇಲ್ಲಿ. ಸೊ ಹೊರಗೆ ಬಂದೆ ಈಗ. ಇಲ್ಲಿಂದ ಒಂದು 150 ಮೀಟ್ರ್ ಏನೋ ಆಗುತ್ತೆ ನಿಮ್ಗೆ ಸ್ಟೇಷನದ್ದು ಇದು ಗುಡಿದ ಮೇನ್ ಎಂಟ್ರೆನ್ಸ್. ಸೊ ಇಲ್ಲೊಂದೆರಡು ಅಂಗಡಿಗಳು ಅದಾವ, ಅಲ್ಲಿ ಹೋಗಿ ಏನಾರ ಒಂದಿಟ್ಟು ತಿನ್ನೋಣಂತ. ರೈಲ್ವೆ ಸ್ಟೇಷನದ್ದು ಹೊರಗಿಂದ ವ್ಯೂ ನೋಡ್ರಿ ಇದು ಅಂಡರ್ ಕನ್ಸ್ಟ್ರಕ್ಷನ್ ಹೋಗೋದೈತಿ ಈಗ ಕೆಲವೇ ದಿನಗಳೊಳಗೆ. ಬಟ್ ಸ್ಟೇಷನದ್ದು ವ್ಯೂ ಭಾರಿ ಮಸ್ತ್ ಐತಿ. ಇದನ್ನು ಹೊರಗೆ ನೋಡತ್ತಾರಲ್ಲ ಪನ್ವೇಲ್ ಕನ್ಯಾಕುಮಾರಿ ಹೈವೇ ಐತಿ. ಇದು ಪನ್ವೇಲ್ ಕನ್ಯಾಕುಮಾರಿ ಹೈವೇ ನೋಡ್ರಿ. ಸೊ ದೇವಸ್ಥಾನ ನಿಮಗೆ ಲೆಫ್ಟ್ ಸೈಡಿಗೆ ನೋಡಕ್ಕೆ ಸಿಗುತ್ತೆ. ಹೊರಗೆ ಪ್ರೀಪೇಯ್ಡ್ ಆಟೋ ಕೌಂಟ್ರದ್ದು ಎಲ್ಲ ಅದಾವೆ. ಬರೋ ದಿನಗಳೊಳಗೆ ನಮ್ದು ಕರ್ನಾಟಕ ಸಾರಿಗೆ ಒಳಗೆ ನಿಮ್ಗೆ ಬಸ್ ಜರ್ನಿ ನೋಡಕ್ಕೆ ಸಿಗುತ್ತೆ. ಕುಂತಾ ಉಡುಪಿ ವಾಯ ಕುಂದಾಪುರ ಭಟ್ಕಳ. ಬ್ಯಾಕ್ ಯಾರ್ಡ್ ಎಷ್ಟು ಮಸ್ತ್ ಐತೆ ನೋಡ್ರಿ ಮುರುಡೇಶ್ವರದ್ದು. ರೈಲ್ವೆ ಸ್ಟೇಷನಿಂದನೂ ಅದ ವ್ಯೂ ಕಾಣತೈತೆ. ಇಲ್ಲೇ ಒಂದು ಹೋಟೆಲ್ ಬಂಡೂರೇಶ್ವರಿ ಅಂತ ಐತಿ. ಸ್ಟೇಷನ್ ಮುಂದನ ಇದೇ ನೋಡ್ರಿ ಸ್ಟೇಷನ್. ಇಲ್ಲೇ ಮುಂದನ ಇಲ್ಲಿ ಬಂದು ಒಂದು ಮೀನೂಟ ತೊಗೊಂಡ್ರಿ. ರೈಸ್ ಇದೆ, ಇಲ್ಲೇ ದಾಲ್ ಟೈಪ್ ಐತಿ. ಇಲ್ಲೇ ಟಿಪಿಕಲ್ ಕರಾವಳಿ ಸೈಡ್ ಸಾಂಬಾರು ಐತೆ, ಮೀನು ಸಾಂಬಾರು. ಇಲ್ಲೇ ಕ್ಯಾಬೇಜ್ ಪಲ್ಯ ಐತಿ. ಸೊ ಇಷ್ಟ ಲೈಟ್ ಆಗ್ತೀನಿ ಅದು. ಮತ್ತು ಇನ್ನೊಂದು ನಾನು ಟೆಂಪಲ್ಗೆ ಹೊಂಟಿಲ್ಲ, ಅದ್ರ ಸಂಬಂಧ ಇಲ್ಲೇ ನಾನು ಬಸ್ ಹತ್ತಾಗೋಗ್ತೀನಿ ವಾಪಸ್ ಸ್ಟೇಷನಿಗೆ ಆರಾಮದೇ ರೀ. ಮಳೆ ಅಂತೂ ಸ್ಟಾರ್ಟ್ ಆಗಿಲ್ಲ, ಆರಾಮಾಗಿ ಹೋಗಿ ಬಂದೆ. ಇನ್ನು ಮಳೆ ಬಂದ್ರೆ ನಡೀತೈತಿ. ಬಟ್ ಅಂತ ಜನರಲ್ ಟಿಕೆಟ್ ತೊಗೊಂಡು ನಿಂತೀಗ ಸೂರತ್ದಿಂದ ಮಂಗಳೂರು ಬರೋ ಎಕ್ಸ್ಪ್ರೆಸ್ಸಿಗೆ ಫ್ರಮ್ ಮುರುಡೇಶ್ವರ ಟು ಉಡುಪಿ. ಎಷ್ಟು ಮಸ್ತ್ ಕಾಣತೈತೆ ನೋಡ್ರಿ ಇದು ರೈಲ್ವೆ ಸ್ಟೇಷನ್. ವಾವ್, 65 ರೂಪಾಯಿ ಬಿತ್ತು ನೋಡ್ರಿ ಎಕ್ಸ್ಪ್ರೆಸ್ ಟಿಕೆಟ್ ತೊಗೊಂಡೆ ನಾನು. ಹಿಂದೆ ಪ್ಯಾಸೆಂಜರು ಇತ್ತು. ಬಟ್ ಎಕ್ಸ್ಪ್ರೆಸ್ ಒಳಗೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟದು ಇರ್ತಾವೆ ಅನ್ನೋ ನಂಬಿಕೆ ಇರುತ್ತೆ. ಆ ಪ್ಯಾಸೆಂಜರ್ದು ಜರ್ನಿ ಮಾಡೀನಿ ನಾನು, ಬಟ್ ನಿಮ್ಗೆ ತೋರಿಸಿಲ್ಲ. ಅದ್ರೊಳಗೂ ಎಲ್ಲ ಇರುತ್ತೆ. ಬಟ್ ಇರಲಿ, ಜಲ್ದಿ ಹೋಗಿ ರೆಸ್ಟ್ ಮಾಡೋಣ ಅಂಥೇಳಿ ರಿಟೈರಿಂಗ್ ರೂಮ್ ಒಳಗೆ ಇದನ್ನು ತೊಗೊಂಡೆ. ಬರ್ರಿ ವೇಟ್ ಮಾಡೋಣ ಅಂತ ಅಲ್ಲಿ ಮಟ್ಟ 1-2 ರೌಂಡ್ ಹಾಕೊಂಡು ಊಟ ಮಾಡೀನಿ. ಆರಾಮ್ ಇಷ್ಟು ಖಾಲಿ ಇರೋ ರೈಲ್ವೆ ಸ್ಟೇಷನ್ನ, ಅದು ಇಷ್ಟು ಮಸ್ತ್ ಇರೋ ರೈಲ್ವೆ ಸ್ಟೇಷನ್ ಸಿಕ್ಕರೆ ಇನ್ನೂ ಏನು ಬೇಕು ಹೇಳ್ರಿ. ನೋಡ್ರಿ ಇಲ್ಲಿ ನನಗೆ ಒಂದೇ ವರ್ಡ್ ಈಗ ನೆನಪಾಗತೈತಿ, ಹೆವನ್. ಪೀಸಾಗಿನೂ ಐತಿ. ಹಂಗೆ ನೋಡಕ್ಕೆ ಬಂದೆ ರೀ ಫುಟ್ಓವರ್ ಬ್ರಿಡ್ಜ್ ಮೇಲಿಂದ ಹೆಂಗೆ ಕಾಣತ್ತೆ ನೋಡೋಣ ತಡಿ ಮುರುಡೇಶ್ವರ ಸ್ಟೇಷನ್ ಅಂತ. ಬಟ್ ಇಷ್ಟು ಮಸ್ತ್ ಕಾಣತ್ತೆ ಅಂತೇಳಿ ಅನ್ಕೊಂಡ್ರಿ ಇಲ್ಲಿ ನೋಡ್ರಿ. ವಾವ್, ನೋಡ್ರಿ ಇಲ್ಲಿ ಈ ಸೈಡ್ ಲೆಫ್ಟಿಗೆ ಹೋದ್ರೆ ಅಂದ್ರೆ ನಿಮಗೆ ಸಿಗುತ್ತೆ ಸಮುದ್ರ, ರೈಟಿಗೆ ಹೋದ್ರೆ ಅಂದ್ರೆ ಪಶ್ಚಿಮ ಘಟ್ಟಗಳು. ಅದೆರಡು ನಿಮ್ಗೆ ಇದೇ ಸ್ಟೇಷನ್ ಒಳಗಿಂದ ನೋಡೋಕೆ ಸಿಗುತ್ತೆ. ಈ ಫುಟ್ಓವರ್ ಬ್ರಿಡ್ಜ್ನೂ ಭಾರಿ ಮಸ್ತ್ ಐತಿ. ಮಳೆ ಆಗೈತಿ ಇಲ್ಲಿ. ಊಟ ಮಸ್ತ್ ಆತಲ್ಲ, ಸ್ವಲ್ಪ ವಾಕಿಂಗ್ ಮಾಡಿ ಸ್ಟೆಪ್ ಕೌಂಟ್ಸ್ ಇದನ್ನು ಮಾಡೋಣ ಅಂತೇಳಿ. ಡೈಲಿ 10,000 ಸ್ಟೆಪ್ಸದ್ದು ಗೋಲ್ ಇಟ್ಟನ್ರಿ ನಾನು. ಕಂಪ್ಲೀಟ್ ಅಂತೂ ಆಗತ್ತಿಲ್ಲ, ಬಟ್ ಗೋಲ್ ಇಟ್ಟರೆ ಕಂಪ್ಲೀಟ್ ಆಗತ್ತಲ್ಲ. ತಗೋರಿ ಈ ಸತ ನಿಮಗೆ ವಿದೌಟ್ ಪೋಲ್ ವ್ಯೂ. ವಾವ್, ಮಳೆ ಆಗತ್ರಿ ಇನ್ನು ಮಸ್ತ್ ಕಾಣತ್ರಿ ಇದು ಪೂರ್ತಿ. ಗುಡುಗುಡಿತ್ತೆ ಇಲ್ಲಂತೂ ನೋಡ್ರಿ. ಇಲ್ಲಿ ಎಷ್ಟು ಕರ್ರಗ ಮಾಡೈತಿ. ಬಾಯ್ ಹೆವಿ ಮಳೆ ಆಗೋದೈತಿ ಇಲ್ಲಿ ಮಾತ್ರ.
ಇದು ವ್ಯೂ ನೋಡಿಬಿಟ್ಟು ಹೋಗಕ್ಕೆ ಮನಸ್ಸಾಗಲಿಲ್ಲ ರೀ ನಂಗೆ. ಬ್ಯಾಗ್ ತೊಗೊಂಡು ಇಲ್ಲೇ ಕುಂತೆ. ಯಾವ ವೇಟಿಂಗ್ ಹಾಲು ಬೇಡ, ಏನೂ ಬೇಡ. ಇಲ್ಲಿ ನೋಡ್ರಿ, ಇಲ್ಲೇ ಇವೆಲ್ಲ ಕರ್ರ ಅಂದೇನು ಮೋಡ ಇದ್ವಲ್ಲ ಅವೆಲ್ಲ ಅಲ್ಲಿ ಹೋದು ವಾಪಸ್ ಇದೆ. ಇನ್ನು ವೆಸ್ಟರ್ನ್ ಘಾಟ್ಸಿಗೆ ಎಂಟ್ರಿಗೆ ಆಗ್ತವೆ ನೋಡ್ರಿ. ಇಲ್ಲಿ ಹಗರ್ಕ ಮೂವ್ ಆಗತ್ತಾವ ಇವು. ಇವೆಲ್ಲ ಇಲ್ಲಿದ್ದು ಈಗ ಜಸ್ಟ್ ಇಲ್ಲಿ ಇತ್ತಿಲ್ರಿ, ಇಷ್ಟು ಲಘು ಅಲ್ಲಿ ಹೋದು ನೋಡ್ರಿ. ಅವ ವಿಂಡ್ ಸ್ಪೀಡ್ ಅಷ್ಟೇನಿಲ್ಲ ಅಂದರೂ ಜಾಸ್ತಿ ಟ್ರಾವೆಲ್ ಮಾಡ್ಯಾವ. ಅರೈವ್ ಆಯ್ತು ನೋಡ್ರಿ. ಇಲ್ಲಿ ನಮ್ಮ ಟ್ರೈನ್ ಇದೆ ಸೂರತ್ದಿಂದ ಮಂಗಳೂರಿಗೆ ಹೋಗುವಂಥ ಎಕ್ಸ್ಪ್ರೆಸ್. ಸೂರತ್ ಮಂಗಳೂರು ಖಾಲಿ ಐತ್ರಿ. ಮೊದಲ ಸ್ಪೆಷಲ್ ಇತ್ತು ಇದು ಗಾಡಿ. ಇದಾದ್ರೆ ಜನರಲ್ ಕ್ಲಾಸ್ ಒಳಗೆ ಬಂದು ಕುಂತ. ನನಗೆ ಆರಾಮ್ ಖಾಲಿ ಐತಿ ನೋಡ್ಬೋದು ನೀವು. ಮಡ್ಗಾಂವ್ ಮಠ ಜಾಸ್ತಿ ಜನ ಬರ್ತಾರೆ. AC ಕೋಚಸ್ ಅದಾವ ಇದ್ರೊಳಗೆ. 2 ತಾಸು ಜರ್ನಿ ಮಾಡಿದಾದ್ಮೇಲೆ ಉಡುಪಿಗೆ ಎಂಟ್ರಾಗಿ ಒಂದು ರೌಂಡ್ ನಿದ್ದೆ ಮಾಡಿದೆ ರೀ. ಅಲ್ಲಿಯೂ ಜನರಲ್ ಒಳಗೆ ಒಂದು ಸೀಟ್ ಖಾಲಿ ಇತ್ತು ಪೂರ್ತಿ. ಅಲ್ಲಿ ಮಲ್ಕೊಂಡೆ. ಈಗ ಬರೀಗ ಇದಕ್ಕೆ ಫೋನ್ ಅಂತ ರಿಟೈರಿಂಗ್ ರೂಮ್ ಡಾರ್ಮೆಟ್ರಿ ನೋಡೋಣಂತ ಖಾಲಿ ಅದಾವೇನಂತ. ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ಐತಿ. ಇಲ್ಲೇ ಪ್ಲಾಟ್ಫಾರ್ಮ್ ನಂಬರ್ 1 ಏನೈತಲ್ರಿ, ಇದ್ರ ಮೇಲೇನ ಐತಿ ರಿಟೈರಿಂಗ್ ರೂಮ್ ಮತ್ತು ಡಾರ್ಮೆಟ್ರಿ ಅಂತ ಹಾಕ್ಯಾರ. ಸೊ ನಾವು ಡಾರ್ಮೆಟ್ರಿ ಕೇಳೋಣಂತೀಗ. ಯಾಕಂದ್ರೆ ರಿಟೈರಿಂಗ್ ರೂಮು 2-3 ಜನ ಇದ್ದಾಗ ಅಷ್ಟೇ ಬೆಸ್ಟ್. ನಮ್ಮ ಎಂಟರ್ಪ್ರೈಸಸ್ ಅದ್ರ ಓನರ್ ಇಲ್ಲೇ ಇದು ನೋಡ್ರಿ, ನಮ್ಮ ಹಾಸ್ಪಿಟಾಲಿಟಿ. ಸೊ ಕೇಳೋಣಂತ. ರೇಟ್ಸ್ ಎಲ್ಲ ಇಲ್ಲೇ ಐತಿ. ರೇಟ್ ನೋಡ್ಕೋಬೋದು ನೀವು. ಇಲ್ಲೇ 2 ಡಿಲಕ್ಸ್ ರೂಮ್ ಐತಿ ಮತ್ತು ಡಾರ್ಮೆಟ್ರಿ ಐತಿ. ಅದರದ್ದೆಲ್ಲ ಇಲ್ಲಿ ರೂಮ್ ರೇಟ್ ಐತಿ. ನೀವು ಪಾಸ್ ಮಾಡಿ ನೋಡ್ಕೊರಿ. ಸೊ ಇಲ್ಲಂತಂದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಇವ್ರದ್ದು. ಸೊ ನೀವು ಬರೆದು ಇಲ್ಲೇ ಬುಕ್ಕಿಂಗ್ ಮಾಡ್ಬೋದು. ಸೊ ಒಳಗೆ ಎಂಟ್ರ್ ಆಗ್ಬಿಡುತ್ತೆ. ಇಲ್ಲೇ ನಿಮಗೆ ಡಾರ್ಮೆಟ್ರಿ ಬೆಡ್ ನೋಡೋಕೆ ಸಿಗುತ್ತೆ. ಈಗ ಇದು ನಂದು ಪ್ರೀವಿಯಸ್ ಟೈಮ್ ತೊಗೊಂಡಿದ್ದೆ. ಈ ಸತಾನು ಇದನ್ನು ತೊಗೊಂಡೆ ನಾನು. ಆರಾಮ್ ಸ್ಪೇಷಿಯಸ್ ಐತಿ, ನೀಟ್ ಆ್ಯಂಡ್ ಕ್ಲೀನ್. ಬೆಡ್ಶೀಟ್, ಬ್ಲ್ಯಾಂಕೆಟ್ ಮತ್ತು ಪಿಲ್ಲೋ ಐತಿ. ಭಾರಿ ಮಸ್ತ್ ಅನ್ಸೋದ್ರಿ. ಮತ್ತು ಬೆಸ್ಟ್ ಥಿಂಗ್ AC ಐತ್ರಿ. ಸೊ ನೀವು ಆರಾಮಾಗಿ ರೆಸ್ಟ್ ಮಾಡ್ಬೋದು, ಏನು ಹೆದರಿಕೆ ಇಲ್ಲ. ಅವತ್ತು ಇಲ್ಲೇ ಕುಂತ ನಾನು ಮಸ್ತ್ ಎಡಿಟಿಂಗ್ ಎಲ್ಲ ಮಾಡಿದ್ದೆ ರೀ. ಯಾರು ಕಂಡುಬಿತ್ತು ಏನೋ ಗೊತ್ತಿಲ್ಲ. ಚಲೋ ಇದ್ದಿದ್ದು ಲ್ಯಾಪ್ಟಾಪ ಅಕಸ್ಮಾತ್ ಕೆಟ್ಟೋಗ್ಬಿಡುತ್ತೆ. ಲಿಕ್ವಿಡ್ ಡ್ಯಾಮೇಜು ಆಯ್ತು. ಸೊ ನಾ ಏನು ಲಿಕ್ವಿಡ್ ಬೆಳೆಸಿನೂ ರಿಪೇರ್ಕಿಲ್ಲ ಅದ್ರ ಮೇಲೆ. ನೋಡ್ರಿ ಹಿಂಗಾಗೈತೆ ಲೈಫ್ ಒಳಗೆ ಒಂದಷ್ಟು ಟರ್ನ್ಗಳು. ಸ್ಟೇಷನಿಂದ ಈಗ ಹೊರಗೆ ಬಂದೇನೆ ರೀ ಊಟ ಮಾಡೋಕ್ಕೆ. ಸ್ಟೇಷನ್ ಮುಂದೆ ಅಂಗಡಿ ಐತಿಲ್ಲಿ. ಸೊ ಇಲ್ಲಿ ನಾನು ಕರಿ ಮತ್ತು ಚಪಾತಿ ತೊಗೊಂಡೇನಿ. ಮಕ್ಕೊಂಡಿದ್ದೆ, ಭಾಳ ಸುಸ್ತಾಗಿತ್ತು. ಕಂಟಿನ್ಯೂಸ್ ರೆಕಾರ್ಡ್ ಮಾಡಿ ಮತ್ತು ಚಿಂತೆ ಒಳಗೆ ಭಾರಿ ಬೆಸ್ಟ್ ಐತಿಲ್ಲ. ನಂಗೆ ಗ್ರೇವಿ ಮತ್ತು ಚಪಾತಿ ಭಾಳ ಇಷ್ಟ ಆಯ್ತು. ಚಿಕನ್ ಪೀಸು ಇತ್ತು, ಚಿಕನು ಚಲೋ ಇತ್ತು. ನೀವು ಬಂದಿರಂತಂದ್ರೆ ರೈಲ್ವೆ ಸ್ಟೇಷನ್ ಮುಂದೆ ಐತಿದೆ ಅಂಗಡಿ. ಈಗ ಒಂದು ರೌಂಡ್ ವಾಕಿಂಗ್ ಮಾಡಕ್ಕೆ ಬಂದೀನಿ ರೀ ಪ್ಲಾಟ್ಫಾರ್ಮ್ ಒಳಗೆ. ನಾನು 19577 ಟ್ರೈನ್ ಬರೋದಿಲ್ಲ. ಮಂಗಳೂರು ಸೂರತ್ ಮೇ ಬಿ ಅದ. 9:52 ಆಗದ ಟೈಮಿಂಗ್. ಸ್ಟೆಪ್ಸ್ ಕೌಂಟ್ ಕಂಪ್ಲೀಟ್ ಮಾಡೋದೇನೆ. ಸ್ಟೇಷನ್ ಒಳಗೂ ಅಂಗಡಿಗಳು ಅದಾವ, ಬಟ್ 8 ಗಂಟೆ 9 ಗಂಟೆಗೆ ನೋಡೋಕೆ ಬಂದಾಗಿಬಿಡ್ತಾವೆ. ಸೊ ಅದ್ರ ಸಂಬಂಧ ನಾನು ಆರಾಮಾಗಿ ಹೊರಗೆ ಕುಂತೀನಿ. ಟೇಸ್ಟು ಮಸ್ತ್ ಐತ್ರಿ ಅಲ್ಲಿದ. ಹೊರಗೆ ಹೋಗಿ ಹುಡ್ಕೊಂಡು ನಿಮ್ಗೆ ನೋಡೋಕೆ ಸಿಗುತ್ತೆ ಸ್ಟೇಟ. ಇಲ್ಲಿ ಮಲ್ಟಿಪರ್ಪಸ್ ಸ್ಟಾಲ್ದು ಎಲ್ಲ ಸ್ಟೇಷನ್ ಒಳಗನ ಅದಾವೆ. ತಿರುನಲ್ವೇಲಿ ಜಾಮ್ನಗರ್ ಎಕ್ಸ್ಪ್ರೆಸ್ ರೀ ಅದು, ಸೂರತ್ ಮಂಗಳೂರಲ್ಲ, ಸಾರಿ. ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಹೇಳಿದ್ದೆ. ಮಸ್ತ್ ಪೀಸಾಗಿ ಅದಾಡೋಕ್ಕೆ ಜಾಗ ಇದಿಲ್ಲ. ನಾನು ಇಲ್ಲೇ ರಿಟೈರಿಂಗ್ ರೂಮ್ ಡಾರ್ಮೆಟ್ರಿ ಬುಕ್ ಮಾಡಿರೋದ್ರಿಂದ ಆರಾಮಾಗಿ ನಾನು ಅಡ್ಡಾಡ್ಬೋದು, ಏನು ಟೆನ್ಷನ್ ಇಲ್ಲ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಈಗ ಡೇ 2. ಸೊ ವಾಪಸ್ ಈಗ ಪ್ಲಾಟ್ಫಾರ್ಮಿಗೆ ಬಂದೀನಿ. ಇವತ್ತು ನಮ್ದು ಟ್ರೈನ್ ಐತಿ. ಈಗ ಎಲ್ಲಿಗೆ ಅಂತಂದ್ರೆ ಮಂಗಳೂರಿಗೆ. ಉಡುಪಿ ಟು ಮಂಗಳೂರು ಸೆಂಟ್ರಲ್ ಸೂಪರ್ ಫಾಸ್ಟ್ ಟಿಕೆಟ್ ತೊಗೊಂಡಿನಿ, 65 ರೂಪಾಯಿ. ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸಿಗೆ ಅಲ್ಲಿಂದ ನಂದು 1 ಅವರ್ ಲೇಟಾಗಿ ಅರವತ್ತು ನೋಡ್ರಿ. ನಮ್ಮ ಮತ್ಸ್ಯಗಂಧ ಶಾರ್ಟ್ ಡಿಸ್ಟೆನ್ಸಿಗೆ ಟ್ರಾವೆಲ್ ಮಾಡೋದಲ್ಲಿ ಟೈಮ್ ನೋಡ್ರಿ ಇಲ್ಲಿ 8 ಗಂಟೆ ಆಗೈತಿ.
6 ಗಂಟೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಆಗಿದೆ. ಬಟ್ ಸ್ಕೂಲ್ ಹುಡುಗರದೆಲ್ಲ ರಶ್ ಇರುತ್ತೆ, ಬಸ್ಸಿಗೆ ಹತ್ತಕ್ಕಾಗಲ್ಲ ಅಂತೇಳಿ ಪ್ಲ್ಯಾನ್ ಡ್ರಾಪ್ ಮಾಡಿದೆ. ಯಾವ ಬಸ್ಸಿಗೆ ಹೊಂಟಿದೆ ಅಂತಂದ್ರೆ ಮಂಗಳೂರಿನಿಂದ ಚಿಕ್ಕಮಂಗ್ಳೂರು ಚಾರ್ಮಡಿ ಘಾಟ. ಸೊ ಬೆಳ್ತಂಗಡಿ ಉಜಿರೆ ಎಲ್ಲ ಹೋಗುತ್ತದ. ಸೊ ಅದೆಲ್ಲ ರಿಸ್ಕ್ ತೊಗೋದು ಬೇಡ, ಆರಾಮಾಗಿ 10 ಗಂಟೆಗೆ ಹೋದ್ರೆ ಅಷ್ಟು ರಶ್ಶು ಇರೋಂಗಿಲ್ಲ ಏನು ಅಂಥೇಳಿ ಹಿಂಗೆ ಪ್ಲ್ಯಾನ್ ಮಾಡಿದೆ ನಾನು. ಇದು ಮತ್ಸ್ಯಗಂಧ ಎಲ್ಲಿಂದ ಬರುತ್ತಂದ್ರೆ ಲೋಕಮಾನ್ಯ ತಿಲಕಿಂದ ಮಂಗಳೂರು ಸೆಂಟ್ರಲ್. ಲೋಕಮಾನ್ಯ ತಿಲಕ್ ಬರುತ್ತೆ ರೀ ಮುಂಬೈ ಒಳಗೆ. ಮಂಗಳೂರು ಜಂಕ್ಷನ್ ಒಳಗೆ ನಮ್ಮನ್ನ ಸ್ಟಾಪ್ ಮಾಡ್ಯಾರ ರೀ. ಮೇ ಬಿ ಇಲ್ಲಿ ನೋಡ್ರಿ, ಇಲ್ಲಿ ವಿಜಯಪುರ ಮಂಗಳೂರು ಓವರ್ಟೇಕ್ ಮಾಡುತ್ತೆ ಅನ್ಸತ್ತೆ ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಐತಿ, ವಿಜಯಪುರ ಮಂಗಳೂರು ನಾನ್ ಸೂಪರ್ ಫಾಸ್ಟ್. 9:10 ನಾವು ಬಂದಿದ್ದೀವಿ ರೀ ಜಂಕ್ಷನಿಗೆ. 10:25 1 hour ತೊಗೊಂಡು ನಮ್ಗೆ ಬರೀ ಸೆಂಟ್ರಲಿಂದ ಜಂಕ್ಷನಿಗೆ ಬರೋಕೆ. ಜಂಕ್ಷನಿಂದ ಸೆಂಟ್ರಲ್ ಬರೋಕೆ ನಮ್ಮನೇನು ಓವರ್ಟೇಕ್ ಮಾಡ್ಕೊಂಬಂತಲ್ಲ ವಿಜಯಪುರ ಮಂಗಳೂರು. ಅದ್ರದ್ದು ಮುಂದೆ ಟೈಮಿಂಗ್ ಇತ್ತು 9:50, ಅದು ಬಂದಿಲ್ಲೇ ನಿಂದೈತೆ. ಸೊ ನಾವು ಪ್ಲಾಟ್ಫಾರ್ಮ್ ನಂಬರ್ 2ಗೆ ಎಂಟ್ರ್ ಆದ್ವಿ. ಸೊ ನಿಮಗೆಲ್ಲ ನಾನು ಟ್ರಾವೆಲ್ ಕತೆ ಹೆಂಗೆ ಅನ್ನಿಸ್ತಾರೆ, ಮಂಗಳೂರು ಮಠದ ಮುರುಡೇಶ್ವರದಿಂದ ಮಂಗಳೂರು ಬರೋಕ್ಕೆ ಹೆಂಗೆಲ್ಲ ನಾನು ರೂಟೇಷನ್ ತೊಗೊಂಡಿದ್ದೆ. ಮಂಗಳೂರು ಬಂದು ಉಳ್ಕೊಬೋದಿತ್ತು ನಾನು, ಬಟ್ ಮಂಗಳೂರು ಒಳಗೆ ಕಾಸ್ಟ್ಲಿ ಇರುತ್ತೆ. ಮತ್ತು AC ಡಾರ್ಮೆಂಟ್ರಿ ನಂಗೆ ಸಿಕ್ಕಿಲ್ಲ ರೀ ಇದ್ರಿಗೆ. ಯಾವಾರ ಇದ್ರೆ ನಿಮಗೆ ಚಲೋ ಅನ್ಸತ್ತೆ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಂಗೆ ಉಡುಪಿ ಕಂಫರ್ಟೇಬಲ್ ಅನ್ಸುತ್ತೆ, ಊಟದ್ದು ಎಲ್ಲ ಅಲ್ಲೇ ಹೊರಗೆ ಐತಿ. ಸೊ ನನಗೆ ಅಡ್ಡಾಡೋಕ್ಕೂ ಅಲ್ಲಿ ಮಸ್ತ್ ಅನ್ಸುತ್ತೆ. ಸೊ ಅಂದ್ರೆ ಓಪನಾಗಿ ಆರಾಮ ಐತಿ, ಏನು ಇದಿಲ್ಲ. ಸೊ ಮಂಗಳೂರೊಳಗೆ ಯಾವ್ದಾರು ಒಂದು ಬೆಸ್ಟ್ ಪ್ಲೇಸ್ ಇದು ಉಳ್ಯಾಕೆ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ನಿಮ್ಮ ಮುಂದೆ ಹಿಂಗೆ ಒಂದಷ್ಟು ವಿಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈಗ ನಾನು ಹೋಗ್ತೀನಿ KSRTC ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ತೊಗೋತೀನಿ ಚಿಕ್ಕಮಂಗ್ಳೂರಿಗೆ ಹೋಗುವಂಥ ಬಸ್. ಕೊಟ್ಟಿಗೆಹಾರದಾಗ ಇಳಿದು ನೀರು ದೋಸೆ ಎಲ್ಲ ತಿಂದು ಮುಂದೆ ಜರ್ನಿನೂ ಕಂಟಿನ್ಯೂ ಮಾಡೋಣ ಅಂತ ನಾವು ಕಟ್ ಜರ್ನಿನ.